ನಟಿ ರಚಿತಾ ರಾಮ್ ನಟ ದರ್ಶನ್ ಕುರಿತಾಗಿ ಮಾತನಾಡಿದ್ದಾರೆ. ಲ್ಯಾಂಡ್ಲಾರ್ಡ್ ಸಿನಿಮಾ ಒಪ್ಕೊಳ್ಳೋದಕ್ಕೆ ದರ್ಶನ್ ಕಾರಣ. ದರ್ಶನ್ ಬಗ್ಗೆ ಬರೋ ನ್ಯೂಸ್ಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ದರ್ಶನ್ ಆರೋಗ್ಯವಾಗಿದ್ದಾರೆ ಅಂತ ನಟಿ ರಚಿತಾ ರಾಮ್ ಹೇಳಿರುವಂಥದ್ದು. ಇವತ್ತು ನಟಿ ರಚಿತಾ ರಾಮ್ ಹುಟ್ಟುಹಬ್ಬ ಕೂಡ ಹೌದು. ನನ್ನನ್ನು ಸಿನಿಮಾಗೆ ಕರ್ಕೊಂಡು ಬಂದವರೇ ದರ್ಶನ್ ಸರ್. ನನ್ನ ಗುರು ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ನನ್ನ ಸಪೋರ್ಟ್ ಇದೆ ಅಂತ ರಚಿತಾ ರಾಮ್ ಇವತ್ತು ಅವರ ಹುಟ್ಟುಹಬ್ಬದ ದಿನದಂದು ಮಾತನಾಡಿರುವಂಥದ್ದು. ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇಬ್ಬರು, ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಕನಕರಾಜ್ ಅವರು. ಸಿನಿಮಾ ನರೇಷನ್ ತೊಗೊಂಡಾದ್ಮೇಲೆ ನಾನು ದರ್ಶನ್ ಸರ್ಗೆ ಹೇಳ್ತಿರ್ತಾರೆ, ಒಂದು ಕತೆ ಬಂದಿದೆ, ಸ್ವಲ್ಪ ಕಾಟೇರ ನಿಮ್ಮ ಗೆಟಪ್ ಏನಿದೆಯಲ್ಲ ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂದಾಗ ಈ ಸೆಟ್ ದಯವಿಟ್ಟು ತಗೋ, ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್, ಯು ಹ್ಯಾವ್ ಟು ಡೂ ಇಟ್ ಅಂತ. ಹಾಗೆಯೇ ನಾನು ಲೋಕೇಶ್ ಅವ್ರ ಜೊತೆಗೆ ಹೀಗೆ ಒಂದು ಕಾಮನ್ ಇಂಟ್ರ್ಯಾಕ್ಷನ್ ಆಗ್ತಿರ್ಬೇಕಾದ್ರೆ ಈ ನರೇಷನ್ ಬಗ್ಗೆ ನಾನು ಮಾತಾಡಿದೆ, ಈ ಥರ ಒಂದು ಪಾತ್ರ ಬಂದಿದೆ ಅಂತ. ಸೊ ಹಿ ಜಸ್ಟ್ ಆಸ್ ಮಿ ಲೈಕ್ ವಾಟ್ಸ್ ಹ್ಯಾಪ್ನಿಂಗ್, ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ ದಿಸ್, ಈ ಥರ ಸಿನಿಮಾ ಬಂದಿದೆ, ಈ ಥರ ಕ್ಯಾರೆಕ್ಟರ್. ಹೀ ಸೆಡ್ ಇಫ್ ಯು ವಾಂಟ್ ಟು ಬಿ ವರ್ಸಟೈಲ್, ಆ ವರ್ಸಟೈಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಸೊ ಅವರಿಬ್ಬರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಿಸ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವತ್ತು ಆ ಒಂದು ಸಿನಿಮಾ ನಾನು ನಿರ್ದೇಶಕರು ಹೇಳಿದ್ರು ಹೀ ಈಸ್ ವೆರಿ ಹ್ಯಾಪಿ ಅಂತ. ಸೊ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ಗೊತ್ತಿಲ್ಲ ಅದು ಎಷ್ಟು ಲೆಜಿಟ್ ನ್ಯೂಸ್ ಇದೆ ಅಂತ. ನಮಗೆ ನ್ಯೂಸ್ಗಳು ಇಲ್ಲ, ನಾನು ಖಂಡಿತ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾನು ಆಗ್ತೀನಿ, ವೆರಿ ಸೂನ್ ನ್ಯೂಸ್ ಕೊಡ್ತೀನಿ. ಹುಡುಕ್ತಾ ಇದ್ದಾರೆ, 100% ಅರೇಂಜ್ ಮ್ಯಾರೇಜ್. ನಾನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನೋ ಡ್ರೀಮ್ ಬಾಯ್, ಆಬ್ಸಲ್ಯೂಟ್ಲಿ ನೋ. ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ, ನಮ್ಮದೇ ಏನೋ ಪ್ಲ್ಯಾನ್ ಇರುತ್ತೆ, ಭಗವಂತಂದು ಏನೋ ಪ್ಲ್ಯಾನ್ ಇರುತ್ತೆ ಅಂತ. ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ, ನೀವು ಹುಡುಕಿ ಅಂತ, ನೋಡೋಣ. ಇಲ್ಲ, ನಾನು ಖಂಡಿತ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾನು ಆಗ್ತೀನಿ, ವೆರಿ ಸೂನ್ ನ್ಯೂಸ್ ಕೊಡ್ತೀನಿ. ಹುಡುಕ್ತಾ ಇದ್ದಾರೆ,